ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಾಟೀಲ್ ಮಾನ್ಯ ಜನಪ್ರಿಯ ಶಾಸಕರು ಚನ್ನಮ್ಮನ ಕಿತ್ತೂರು ಅವರನ್ನ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅವರಿಗೆ ಹಿರಿಯ ಶಿಕ್ಷಕರಾದಂತಹ ಶ್ರೀ ಸಿಎಂ ಬೆಳಗಾವಿ ಜಿಲ್ಲೆ ಇದರ ವತಿಯಿಂದ 2024-25ನೇ ಸಾಲಿನ SSLCಯಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಕಿತ್ತೂರು ತಾಲೂಕಿನ ಎಲ್ಲ ಪಾಲಕರ, ತಾಯಂದಿರ ಮತ್ತು ಪೋಷಕರ ಮತ್ತು ಎಲ್ಲ ಆಡಳಿತ ಮಂಡಳಿಯ SDMC ಸದಸ್ಯರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಕಲ್ಮಠ ಚನ್ನಮ್ಮನ ಕಿತ್ತೂರು ಇವರನ್ನ ಈ ವೇದಿಕೆಯ ಪರವಾಗಿ ಶ್ರೀ ಮುರುಗೋಳ್ ಸರ್ ಅವರು ಪುಸ್ತಕ ಹಾಗೂ ಪುಷ್ಪದೊಂದಿಗೆ ಸ್ವಾಗತವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಪಾಲಕರೇ, ಪೋಷಕರೇ ಹಾಗೂ ಬಹುತೇಕ ಇನ್ಕ್ಲೂಡಿಂಗ್ ಟೀಚರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್, ಬಹುತೇಕ ಬಹಳಷ್ಟು ದಿವಸದಿಂದ ಇದೊಂದು ಎಜುಕೇಷನ್ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಅಂದರೆ SSLC ರಿಸಲ್ಟ್ಸ್ ಬಗ್ಗೆ ಚಿಂತೆ ನಡೆಯುತ್ತೆ. ನಾವು ಬಹುತೇಕ MLA ಆದಮೇಲೆ ನಾವು ಏನೋ ಎವರೇಜ್ ನಮ್ಮ ಕ್ಷೇತ್ರ ಲೆಕ್ಕಾಗ್ತೀನಿ. ಆ ನಂಬರ್ ಕೇಳಿಬಿಟ್ಟು ನಾನು ತೆಗೆದು ಕಟ್ಟಬೇಕು 134 ಬಹುತೇಕ ಕಟ್ಟ ಕಡೆಯವರು ಇದ ಸ್ಥಿತಿ ಮುಂದುವರೆದ್ರೆ ಬಹುತೇಕ ಮುಂದಿನ ಕಾಲದಾಗ ನಾವು ಕ್ಷೇತ್ರದಲ್ಲಿ ಇದ್ದಂಥ ಹುಡುಗರ ಭವಿಷ್ಯ ಕ್ಷೇತ್ರದ ಭವಿಷ್ಯ ಕಲಾಸ ತಿಳ್ಕೊಂಡು ಕ್ಷೇತ್ರದ ಭವಿಷ್ಯ ಕಲಾಸ ತಿಳ್ಕೊಂಡು. ಯಾಕಂದ್ರೆ ಇವತ್ತಿನ ಕಾಲದಾಗ ಅತಿ ಮುಖ್ಯವಾದಂತಹ ನಮಗೆ ಶಿಕ್ಷಣ. ಮೊದಲೊಂದು ಕಾಲ ಮ್ಯಾನ್ ಪವರ್ ಅಂತಿತ್ತು, ಮದರ್ ಪವರ್ ಆಯ್ತು, ಇವತ್ತು ಬ್ರೇನ್ ಪವರ್ ಆಯ್ತು. ಅದನ್ನ ಒಳ್ಳೆಯ ರೀತಿಯಿಂದ ಶಿಕ್ಷಣ ಹುಡುಗರು ವಿದ್ಯಾರ್ಥಿ ಸಿಗದಿದ್ರೆ ಬಹುತೇಕ ಅವರು ಮುಂಬರುವಂತ ಟೈಮ್ ಆಯ್ತು, ಅವರ ಭವಿಷ್ಯ ಕೂಡ ಹಾಳಾಗ್ತದೆ. ಬರೇ ಜನಪ್ರತಿನಿಧಿ ಅಭಿವೃದ್ಧಿ ಬರೀ ಬಿಲ್ಡಿಂಗ್ ನೋಡ್ಬೇಡ್ರಿ ಅಷ್ಟ ಅಲ್ಲ, ಬೇಕಾದಂತ ಇದು ಕೂಡ ಅತಿ ಮುಖ್ಯವಾದಂತ ನೆಸೆಸಿಟಿ.
ಎಜುಕೇಶನ್ ಕೊಡೋದ್ರ ಜೊತೆಗೆ ಕ್ವಾಲಿಟಿ ಎಜುಕೇಶನ್ ಕೊಡೋದು. ಯಾಕಂದ್ರೆ ಇಷ್ಟೊತ್ತಲ್ಲ ಭಾಳಷ್ಟು ಮಾತಾಡಿದ್ರು ಅವ್ರ ಮಾತೇ ಕೇಳಬೇಕು ಎರಡಲ್ಲ. ನಾನು ಅದನ್ನ ಬಿಟ್ಟು ನಾನು ಬೇರೆ ಮಾತಾಡ್ತೀನಿ. ಒಂದು ವಾರ್ಡ್ ವರ್ಷದಲ್ಲಿ ಅಭಿಪ್ರಾಯ